ಕಂಬಿ ಕದಿಯೋ ಕದಿ ಮರು, ಬಿಲ್ಡರ್ಗಳಿಗೆ ತಿನ್ನಿಸಿದ್ರು ಚಳ್ಳೆ ಹಣ್ಣು. ಕಳ್ಳತನದ ಆದಿ ಹಿಡಿದವರೇ ಲಾರಿ ಡ್ರೈವರ್ಸ್, ನೋಡಿದವರು ಶಾಕ್. ಮನೆ ಮಾಲೀಕರಿಗೆ, ಬಿಲ್ಡರ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಬೀಳುತ್ತಿದೆಯಾ ಪಂಗನಾಮ? ಹೌದು, ಇದೊಂದು ಆಗಲು ದರೋಡೆ ರೀತಿಯಲ್ಲೇ ನಡೆಯೋ ಲಾರಿ ಡ್ರೈವರ್ಗಳ ಕಂಬಿ ದರೋಡೆ ಕಥೆಯನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಕಣ್ರಿ. ರಸ್ತೆಯ ಪಕ್ಕದಲ್ಲೇ ನಿಂತಿರೋ ಲಾರಿಗಳು, ಅಯ್ಯೋ ಬಿಡ್ರಿ ಊಟಕ್ಕೆ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಳ್ಬೋದು. ಬಟ್ ಅಲ್ಲಿ ನಡೆಯುತ್ತಿರೋದೇ ಬೇರೆ ಕಣ್ರಿ. ನೋಡಿದವರು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಲಾರಿ ನಿಲ್ಲಿಸಿದ್ದಾರೆ, ಇಲ್ಲ ಅಂದ್ರೆ ಊಟಕ್ಕೆ ನಿಲ್ಲಿಸಿದ್ದಾರೆ ಅಂದುಕೊಳ್ಬೋದು. ಬಟ್ ಅಲ್ಲಿ ನಡೆಯುತ್ತಾ ಇರೋದೇ ಬೇರೆ. ದಂಧೆ, ಕಬ್ಬಿಣದ ದಂಧೆ, ಅದರಲ್ಲೂ ಉಕ್ಕು ದಂಧೆ ಕೂಡ ಸೇರಿದೆ. ಹೌದು, ಇಲ್ಲಿ ನಡೆಯುತ್ತಿರೋದು ಮಾತ್ರ ಕಬ್ಬಿಣದ ಕಳ್ಳತನ. ಇದು ನಡೆಯುತ್ತಿರೋದು ಕೂಡ ದೊಡ್ಡಬಳ್ಳಾಪುರ ಹಾಗೂ ಹಿಂದೂಪುರ ಹೈವೇಯಲ್ಲಿ, ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಿಪ್ಪಗಾನಹಳ್ಳಿಯ ಸಮೀಪದಲ್ಲಿ. ಎಸ್, ತಯಾರಿಕಾ ಕಾರ್ಖಾನೆಯಿಂದ ಬರುವ ಮಾರ್ಗಗಳ ಮಧ್ಯೆ ಕಂಬಿ ಏಜೆಂಟ್ಗಳು ಹಾಗೂ ಲಾರಿ ಡ್ರೈವರ್ಗಳ ಕಳ್ಳಾಟ ಹೆಚ್ಚಾದಂತೆ ಕಾಣ್ತಿದೆ. ಅದರಲ್ಲೂ ಲಾರಿ ಡ್ರೈವರ್ಗಳು ಲಾರಿಗಳಿಂದ 300ರಿಂದ 400 kgಯಷ್ಟು ಕಬ್ಬಿಣ ಇಳಿಸಿ ಅಕ್ರಮವಾಗಿ ಏಜೆಂಟರ್ಗಳಿಗೆ ಮಾರಾಟ ಮಾಡೋ ದೃಶ್ಯಗಳು ಕೂಡ ಇಲ್ಲಿವೆ. ಹೌದು, ಯಾವಾಗ ಅಕ್ರಮ ದಂಧೆ ಅನ್ನೋ ವಿಚಾರ ಗೊತ್ತಾಯ್ತೋ ಆಗ್ಲೇ ನೋಡಿ ಕಂಟ್ರೋಲ್ ರೂಮ್ಗೆ 112ಕ್ಕೆ ಕಾಲ್ ಮಾಡಿ ಪೊಲೀಸರಿಗೆ ಮಾಹಿತಿ ಕಾಮನ್ ನ್ಯೂಸ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಲಾರಿ ಡ್ರೈವರ್ಸ್ ಎದ್ರೋ ಬಿದ್ರೋ ಅಂತ ಕಾಲು ಕೀಳೋ ಪ್ರಯತ್ನ ಮಾಡಿದ್ರು. ಅವರನ್ನ ಬೆನ್ನು ಬಿಡದ ಹಿಂಬಾಲಿಸಿದ ಕಾಮನ್ ನ್ಯೂಸ್ ಕನ್ನಡ ಲಾರಿ ಡ್ರೈವರ್ನನ್ನ ಹಿಡಿದು ಪೊಲೀಸ್ಗೆ ಒಪ್ಪಿಸಿದ್ದಾರೆ. ಕಾಮನ್ ನ್ಯೂಸ್ ಕನ್ನಡ ಮಾಹಿತಿಯನ್ನ ಪಡೆದು ಮಂಚನೆಹಳ್ಳಿ ಪೊಲೀಸರು ಲಾರಿ ಡ್ರೈವರ್ಗಳನ್ನ ಹಿಡಿದು ಪ್ರಕರಣವನ್ನ ದಾಖಲಿಸಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆಯನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಕಾಮನ್ ನ್ಯೂಸ್ ಕನ್ನಡಕ್ಕೆ ಮಾಹಿತಿಯೊಂದನ್ನು ಕೊಟ್ಟಿದ್ದಾರೆ, ಶ್ಲಾಘಿಸಿದ್ದಾರೆ ಕೂಡ. ಇಂಥ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇರಿ ಅನ್ನೋ ಆಶಾಭಾವನೆಯನ್ನ ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಲಾರಿ ಚಾಲಕ ಅಶೋಕ್ ಬಿಎಸ್ ಹಾಗೂ ಅವನ ಸಹಚರರಾದ ಲಕ್ಷ್ಮೀ ನರಸಪ್ಪ, ಹರೀಶ್, ಸುಬ್ರಹ್ಮಣಿ, ನರೇಶ್ ಇತರರು ವಿರುದ್ಧ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಸದಾ ಒಳ್ಳೆಯದನ್ನೇ ಬಯಸ್ತಾ ಇರೋ ಕಾಮನ್ ನ್ಯೂಸ್ ಕನ್ನಡ ಮುಂದೆಯೂ ಕೂಡ ಯಾರಿಗೂ ಜಗ್ಗದೆ ಬಗ್ಗದೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಜನರ ಮುಂದೆ ನಿಲ್ಲೋ ಪ್ರಯತ್ನ ಮಾಡೋ ಹಂಬಲ ಕೂಡ ಇಟ್ಟುಕೊಂಡಿದೆ. ಇದು ನಿಷ್ಠೆಗೆ ಹೆಸರಿಗೆ ನಿಷ್ಠಾವಂತ ನ್ಯೂಸ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ.